ರಾಘವೇಂದ್ರ ತೀರ್ಥರು ಎಲ್ಲ ಕಡೆ ದಿಗ್ವಿಜಯಕ್ಕೆ ಹೊರಡೋರು. ಇವರು ದಿಗ್ವಿಜಯ ಹೊರಡೋದು ಅಂದರೆ ಅರ್ಥ ಏನು ಅಂದರೆ, ಧರ್ಮದ ಬಗ್ಗೆ ಅನೇಕರಿಗೆ ತಪ್ಪು ಅರಿವಿರ್ತಿತ್ತು. ವಿಶೇಷವಾಗಿ ಮೊಘಲರ ಕಾಲದಲ್ಲಿ ಧರ್ಮದ ತುಂಬ ಗ್ಲಾನಿ ಆಗೋಯ್ತು. ಧರ್ಮ ತನ್ನ ಸ್ಥಾನದಲ್ಲಿ ಇದ್ದರೂ ಕೂಡ ಅನೇಕರಿಗೆ ಧರ್ಮದ ಬಗ್ಗೆ ನಂಬಿಕೆನೇ ಹೊಟ್ಟೋಗ್ತಿತ್ತು, ಕಳಚಿ ಹೋಗ್ತಿತ್ತು. ಅವರಿಗೆ ಧರ್ಮದ ಬಗ್ಗೆ ನಂಬಿಕೆ, ಧರ್ಮದ ಬಗ್ಗೆ ಭಕ್ತಿ, ಧರ್ಮದ ಬಗ್ಗೆ ಧೈರ್ಯ, ಧರ್ಮದ ಬಗ್ಗೆ ವಿಶ್ವಾಸ, ಇದನ್ನು ಬೆಳೆಸೋ ದೃಷ್ಟಿಯಿಂದಲೇ ಎಲ್ಲ ಕಡೆ ಸಂಚಾರ ಮಾಡ್ತಿದ್ರು ರಾಘವೇಂದ್ರ ಸ್ವಾಮಿಗಳು. ಪುರಾಣದಲ್ಲಿ ಒಂದು ಮಾತಿದೆ, ರಕ್ಷತಿ ಇತಿ ವಿಶ್ವಾಸ, ವಿಶ್ವಾಸ ಫಲದಾಯಕ. ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಯಾರಿಗೆ ದೃಢ ವಿಶ್ವಾಸ ಇದೆಯೋ ಅವ್ರನ್ನ ರಕ್ಷಣೆ ಮಾಡುತ್ತೆ. ನೋಡಿ, ರಕ್ಷತಿ ಇತಿ ವಿಶ್ವಾಸ, ವಿಶ್ವಾಸ ಫಲದಾಯಕ. ಈ ವಿಶ್ವಾಸವನ್ನು ತುಂಬೋದೇ ರಾಯರ ಮೂಲ ಉದ್ದೇಶ ಆಗಿತ್ತು. ಒಂದು ಘಟನೆ ನಡೆಯುತ್ತೆ. ಮಧುರೆಗೆ ಹೋಗ್ತಾರೆ, ದಿಗ್ವಿಜಯ ಹೊರಡುವಾಗ ಮಧುರೆ, ಅಲ್ಲಿ ವಿಶೇಷವಾಗಿ ರಾಜ ತಿರುಮಲ ನಾಯಕ ಅಂತಿರ್ತಾನೆ. ಬಹಳ ದೊಡ್ಡ ಸಂಸ್ಥಾನ ಅದು, ಮಧುರೆಯ ಸಂಸ್ಥಾನ. ರಾಘವೇಂದ್ರ ಸ್ವಾಮಿಗಳು ಧರ್ಮದ ಬಗ್ಗೆ ಚೆನ್ನಾಗಿ ಉಪದೇಶ ಮಾಡ್ತಾರೆ, ಧರ್ಮದ ಬಗ್ಗೆ ಬಹಳ ವಿಶೇಷವಾದಂಥ ಮಾಹಿತಿಗಳನ್ನು ಕೊಡ್ತಾರೆ, ಧರ್ಮ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಒಂದು ಆಸ್ಥಾನದ ಸಭೆಯಲ್ಲೂ ಅವ್ರನ್ನ ಆಮಂತ್ರಣ ಮಾಡಿ ಅವರಿಂದ ನಾವು ಕೂಡ ಉಪದೇಶ ಪಡಿಬೇಕು ಅಂಥೇಳಿ ರಾಜ ಚಿಂತೆ ಮಾಡಿ ಅವ್ರನ್ನ ಆಹ್ವಾನ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಏನು ಅಂದರೆ, ಯಾರು ಆಮಂತ್ರಣ ಮಾಡಿದ್ರೂ ಇಲ್ಲ ಅಂತಿರಲಿಲ್ಲ. ಎಲ್ಲಿ ಆಮಂತ್ರಣ ಮಾಡಿದ್ರು ಅಲ್ಲಿ ಹೋಗಿ ಅವ್ರ ಉದ್ದೇಶನೇ ಜನಗಳಿಗೆ ಧರ್ಮದ ವಿಚಾರ ತಿಳಿಸ್ಬೇಕು. ಎಂಥ ಸವಾಲನ್ನಾದರೂ ಸ್ವೀಕಾರ ಮಾಡ್ತಿದ್ರು. ಇದೊಂದು ಬಹಳ ವೈಶಿಷ್ಟ್ಯ. ಸ್ವತಃ ರಾಜ ತಿರುಮಲ ನಾಯಕನ ಆಸ್ಥಾನ ಭಾಳ ದೊಡ್ಡ ವಿದ್ವತ್ ಸಭೆ ನಡೆಯುತ್ತೆ. ಭಾಳ ದೊಡ್ಡ ವಿದ್ವತ್ ಸಭೆ ಅದು. ಆ ಕಾಲದಲ್ಲಿ ನಡೆದಂಥ ಬಹಳ ದೊಡ್ಡ ವಿದ್ವತ್ ಸಭೆ. ಎಲ್ಲ ವಿದ್ವಾಂಸರನ್ನು ಆಮಂತ್ರಣ ಮಾಡಿರ್ತಾನೆ ರಾಜ. ಆ ರಾಜನಿಗಿಂತ ಮುಖ್ಯ ಅಲ್ಲಿ ಪುರೋಹಿತರು ಇರ್ತಾರೆ. ಆ ಶ್ರೇಷ್ಠ ಪುರೋಹಿತರು ನೀಲಕಂಠ ದೀಕ್ಷಿತರು ಅಂತ, ಪ್ರಕಾಂಡ ಪಂಡಿತರವರು, ಮಹಾಜ್ಞಾನಿಗಳು. ಎಲ್ಲ ಶಾಸ್ತ್ರ, ಸರ್ವಶಾಸ್ತ್ರ ಪಂಡಿತ ಅಂತಲೇ ಅವರಿಗೆ ಬಿರುದು ಸಿಕ್ಕಿರುತ್ತೆ. ರಾಜಪುರೋಹಿತರು ಅಷ್ಟೇ ಅಲ್ಲ, ರಾಜನಿಗೆ ತಿರುಮಲ ನಾಯಕನಿಗೆ ಮಂತ್ರಿಗಳು ಕೂಡ ಅವರು ತುಂಬ ಜನ ವಿದ್ವಾಂಸರನ್ನೆಲ್ಲ ಸೇರಿಸಿರ್ತಾರೆ. ಅವ್ರ ಉದ್ದೇಶ ಏನು ಅಂದರೆ, ರಾಯರ ಮುಂದೆ ಚರ್ಚೆ ನಡೆಸಬೇಕು. ತಮ್ಮ ವಿಚಾರ ಏನಿದೆ ಅದನ್ನು ರಾಯರ ಮುಂದೆ ತಿಳಿಸಿ, ರಾಯರಿಗೆ ಎಷ್ಟು ಗೊತ್ತಿದೆಯೋ ಎಷ್ಟು ಬಿಟ್ಟಿದೆಯೋ ತನ್ನ ಒಂದು ಪಾಂಡಿತ್ಯದ ಪ್ರದರ್ಶನ ಆಗಬೇಕು ಅಂತ ಆಸೆ ನೀಲಕಂಠ ದೀಕ್ಷಿತರಿಗಿರುತ್ತೆ. ಒಟ್ಟಿನಲ್ಲಿ ಆಮಂತ್ರಣ ಮಾಡ್ತಾರೆ, ಸಭೆ ಪ್ರಾರಂಭ ಆಗುತ್ತೆ. ನೀಲಕಂಠ ದೀಕ್ಷಿತರು ತುಂಬ ಚರ್ಚೆ ಮಾಡ್ತಾರೆ. ಕೆಲವಾರು ವಿಷಯಗಳಲ್ಲಿ ಸರ್ವೋತ್ತಮತ್ವದ ಬಗ್ಗೆ ಭಾಳ ವಿಶೇಷವಾಗಿ ಚರ್ಚೆ ನಡೆಯುತ್ತೆ. ಕಡೆಗೆ ರಾಯರು ಭಗವಂತನ ವಿಚಾರಗಳನ್ನು ಹೇಳ್ತಾ ರಾಯರು ಮಾತಾಡೋಕ್ಕೆ ಶುರು ಮಾಡಿದ್ರೆ ನೀಲಕಂಠ ದೀಕ್ಷಿತರು ಮೂಕರಾಗಿಬಿಡ್ತಾರೆ. ಅಷ್ಟು ಚೆನ್ನಾಗಿ ಮಾತಾಡೋರಂತೆ ರಾಘವೇಂದ್ರ ಸ್ವಾಮಿಗಳು. ಅವರು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ. ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಪ್ರಾರಂಭ ಮಾಡ್ತಾರೆ. ಈ ಶ್ಲೋಕ ಎಲ್ಲಿದೆ ಅಂದರೆ ಭಾಗವತದಲ್ಲಿದೆ. ಯಾರು ಮಾಡಿದ್ದು? ಪ್ರಹ್ಲಾದರಾಜರು ನರಸಿಂಹದೇವ್ರ ಮುಂದೆ ಹೇಳ್ತಾರೆ, ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ. ಭಗವಂತನೇ ಆನಂದ ಪಟ್ಬಿಡ್ತಾನೆ. ಏಕೆಂದರೆ ಎಲ್ಲ ದೇವತೆಗಳು, ಬ್ರಹ್ಮರುದ್ರಾದಿ ದೇವತೆಗಳು ಸ್ತುತಿ ಮಾಡಿದ್ರೂ ಕೂಡ ನರಸಿಂಹದೇವ್ರ ಕೋಪ ಕಮ್ಮಿ ಆಗಲ್ಲ. ಆದರೆ ಪ್ರಹ್ಲಾದ ಭಕ್ತಿಯಿಂದ ಸ್ತುತಿ ಮಾಡಿದಾಗ ನರಸಿಂಹದೇವರು ಆನಂದ ಪಟ್ಟು ಬಿಡ್ತಾರೆ. ಈ ಘಟನೆ ನಾವು ಭಾಗವತದಲ್ಲಿ ನೋಡ್ತೀವಿ. ತನ್ನ ಭಗವಂತನ ಸ್ತುತಿ ಮಾಡಿ ಅವರೊಂದು ಸಂಗತಿ ಚರ್ಚೆ ಮಾಡ್ತಾ ಮಧ್ಯದಲ್ಲಿ ರಾಯರು ಹೇಳ್ತಾರೆ, ಎಲ್ಲ ವೇದ ಹೇಳುತ್ತೆ, ಉಪನಿಷತ್ತು ಹೇಳುತ್ತೆ ಭಗವಂತನ ವೈಶಿಷ್ಟ್ಯವನ್ನು. ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ ನದ್ವಿತೀಯೋಸ್ತಿ ಕಚ್ಚಿತ್. ಎಷ್ಟು ಸ್ಪಷ್ಟವಾಗಿ ವೇದ ಉಲ್ಲೇಖ ಮಾಡಿದೆ ಭಗವಂತನ ವೈಶಿಷ್ಟ್ಯ ಏನು ನೋಡಿ. ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ ನದ್ವಿತೀಯೋಸ್ತಿ ಕಶ್ಚಿತ್. ಮಹಾನಾರಾಯಣೋಪನಿಷತ್ತಲ್ಲಿ ಬರುತ್ತೆ, ಹೇಳ್ತಾರೆ ಅವರು, ಆ ಉಲ್ಲೇಖ ಮಾಡ್ತಾರೆ. ಮತ್ತು ವೈಕುಂಠಕ್ಕೆ ಯಾರು ಹೋಗ್ತಾರೆ? ವೈಕುಂಠ ಭಗವಂತನ ಪರಮಧಾಮ ಅದು. ಯದ್ಗತ್ವಾ ನ ನಿವರ್ತಂತೆ
ತದ್ಧಾಮ ಪರಮಂ ಮಮ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾವ ನನ್ನ ಲೋಕಕ್ಕೆ ಬಂದರೆ ಹಿಂತಿರುಗಿ ಬರಬೇಕಾದ್ದಿಲ್ಲೋ ಅಂಥ ದಿವ್ಯ ಲೋಕ ವೈಕುಂಠ ಧಾಮ ನಂದು ಅಂತಾನೆ ಭಗವಂತ. ಆ ಧಾಮ ನಂದು. ಆ ಧಾಮಕ್ಕೆ ಹೋಗಬೇಕಾದ್ರೆ ವೈಕುಂಠಕ್ಕೆ ಯಾರು ಹೋಗ್ತಾರೆ ನೋಡಿ, ಪ್ರಶ್ನೆ ಬರುತ್ತೆ. ಆಗ ಹೇಳ್ತಾರೆ, ವೇದವೇ ಹೇಳಿದೆ, ಯಾರು ಹೋಗ್ತಾರೆ ವೈಕುಂಠಕ್ಕೆ? ಓಂ ನಾರಾಯಣ ಮಂತ್ರೋಪಾಸಕ ವೈಕುಂಠ ಭುವನ ಲೋಕಂ ಗಮಿಷ್ಯತೆ ನಾರಾಯಣ ಸಾಯುಜ್ಯಮವಾಪ್ನೋತಿ. ರಾಯರು ಮಾತಾಡ್ತಾ ಇದ್ದರೆ ನೀಲಕಂಠ ದೀಕ್ಷಿತರು ಕೈ ಮುಕ್ಕೊಂಡ್ಬಿಡ್ತಾರೆ. ಅವ್ರಿಗೇನೋ ವೈಬ್ರೇಷನ್ ಕಾಣುತ್ತೆ, ಯಾರೋ ದೇವತೆ ಹೇಳ್ತಾ ಇದ್ದಾರೆ, ಇವರು ಸಾಮಾನ್ಯರಲ್ಲ ಇವರು. ನೀಲಕಂಠ ದೀಕ್ಷಿತರಿಗೆ ಹಂಗೆ ಅನಿಸುತ್ತೆ. ರಾಯರು ಮಾತಾಡ್ತಿದ್ರೆ ಮಿಕ್ಕೋರೆಲ್ಲ ಮೂಕಸ್ಮಿತರಾಗ್ತಿದ್ರಂತೆ. ಈಗನಾಗಿ ಈ ಮೈಕು ಗೀಕು ಏನಿರ್ತಿರಲಿಲ್ಲ, ಎಲ್ರಿಗೂ ಕೇಳಿಸೋದಂತೆ. ಎಷ್ಟು ನೂರಾರು ಜನ ಕೂತಿದ್ರು, ಎಲ್ರಿಗೂ ಮುಟ್ತಾ ಇತ್ತಂತೆ ವಿಚಾರ. ಅಷ್ಟೇ ಗಂಭೀರತೆ ರಾಯರದು. ಮತ್ತು ಎರಡನೇದು, ಹೇಳುವಾಗ ಭಗವಂತನ ಸ್ಮರಣೆ ಮಾಡಿಕೊಂಡು ಹೇಳೋರು. ಪ್ರಾಯಶಃ ಅವರ ದೃಷ್ಟಿ ಭಗವಂತನಲ್ಲೇ ಇತ್ತು. ದರ್ಶನ ಮಾಡ್ತಾ ಮಾಡ್ತಾ ಹೇಳೋರು. ಎಷ್ಟೋ ವಿಷಯಗಳನ್ನ ಹೇಳಬೇಕಾದ್ರೆ ಕೈ ಮುಕ್ಕೊಂಡು ಹೇಳೋರು ಭಗವಂತನ ವೈಶಿಷ್ಟ್ಯವನ್ನು. ಹಾಗಾಗಿ ನೋಡಿ, ಕಡೆಗೆ ನೀಲಕಂಠ ದೀಕ್ಷಿತರು, ಅದು ಐತಿಹಾಸಿಕ ಘಟನೆ, ಇದು ಇತಿಹಾಸದಲ್ಲಿ ದಾಖಲೆ ಆಗಿದೆ. ನೀಲಕಂಠ ದೀಕ್ಷಿತರು ತಮ್ಮ ಶಾಲನ್ನು, ಹೊದ್ಕೊಂಡಿದ್ದ ಶಾಲನ್ನು ಸೊಂಟಕ್ಕೆ ಕಟ್ಕೋತಾರೆ, ದೀರ್ಘದಂಡ ನಮಸ್ಕಾರ ಮಾಡ್ತಾರೆ, 3 ನಮಸ್ಕಾರ ಮಾಡ್ತಾರೆ ಸಭೆಯಲ್ಲಿ. 2 ಕಣ್ಣಲ್ಲೂ ಆನಂದ ಬಾಷ್ಪ ಸುರಿಯುತ್ತೆ. ನಿಜವಾದ ತತ್ವ ಅದು. ನಿಜವಾಗ್ಲೂ ಯಾವುದು, ಭಾಟ್ಟ ಮೀಮಾಂಸ ಶಾಸ್ತ್ರದ ಬಗ್ಗೆ ವ್ಯಾಖ್ಯಾನ ನಡೀತಿರುತ್ತೆ. ಭಾಟ್ಟ ಮೀಮಾಂಸ ಬಹಳ ಅದ್ಭುತವಾದಂಥ ಶಾಸ್ತ್ರದ ಪ್ರಕರಣಗಳದು, ಆ ಶಾಸ್ತ್ರದ ಪ್ರಮೇಯ ಅದು. ಅದರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ರಾಯರು ಹರಿಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾರೆ. ಭಗವಂತನ ವೈಶಿಷ್ಟ್ಯ, ಅವನ ಲೀಲೆ, ಅವನ ಮಹಿಮೆ ಎಲ್ಲವೂ ಅವನು ಯಾವ ರೀತಿ ನಡೆಸ್ತಾನೆ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಅದಕ್ಕೆ ಎಲ್ಲವೂ, ಇಡೀ ಜಗತ್ತು ಸದಾಕಾಲ ಭಗವಂತನಿಗೆ ಅಧೀನ. ಇದನ್ನೆಲ್ಲ ಸ್ಪಷ್ಟವಾಗಿ ಒಂದೊಂದೇ ರಾಯರು ವಿಚಾರ ಮಾಡುವಾಗ ಉಪನಿಷತ್ತು, ವೇದಗಳು, ಪುರಾಣಗಳನ್ನು ಕೋಟ್ ಮಾಡ್ತಿದ್ದರು. ಆಗ ನೋಡಿ, ನೀಲಕಂಠ ದೀಕ್ಷಿತರು ಹೇಳ್ತಾರೆ, ಇದನ್ನು ನಾನು ನಿತ್ಯ ಹೇಳ್ತಿದ್ದೆ, ಈ ವೇದ ನಿತ್ಯ ಪಠನೆ ಮಾಡ್ತಿದ್ದೆ. ಈ ಒಳಾರ್ಥಗಳ ಬಗ್ಗೆ ನಮಗೆ ಆ ವಿಚಾರಗಳೇ ಗೊತ್ತಿರೋಲ್ಲ. ನಿಜವಾದ ಅರ್ಥ ಏನಿದು, ನಾವು ಯಾವ್ದು ತಿಳ್ಕೋಬೇಕು. ನಮ್ಮಲ್ಲಿ ಎಷ್ಟೋ ಜನ ಮಂತ್ರೋಪಾಸನೆ ಮಾಡ್ತೀವಿ, ಅದರ ಒಳಾರ್ಥವೇ ಗೊತ್ತಿರೋಲ್ಲ. ಹೀಗೆಲ್ಲ ಆಗುತ್ತೆ ನೋಡಿ. ಕಡೆಗೆ ಏನಾಗುತ್ತೆ ಅಂತಂದರೆ, ಸ್ವತಃ ರಾಜ ತಿರುಮಲ ನಾಯಕ ತುಂಬ ಆನಂದ ಪಡ್ಬಿಡ್ತಾನೆ. ಇವ್ರ ಮಾತನ್ನು ಕೇಳಿದ್ರೆ ಮುಖಸ್ಮಿತನಾಗ್ಬಿಡ್ತಾನೆ. ಕಡೆಗೆ ಅವ್ರನ್ನ ಅಲಂಕೃತವಾದಂಥ ಬಹಳ ದೊಡ್ಡ ಗಜರಾಜ, ಅದು ಪಟ್ಟದ ಆನೆ ಇರುತ್ತೆ, ಗಜರಾಜ, ಆನೆ ಮೇಲೆ ರಾಘವೇಂದ್ರ ಸ್ವಾಮಿಗಳನ್ನ ಕೂಡಿಸಿ ಮೆರವಣಿಗೆ ಮಾಡಿಸ್ತಾರೆ. ಇದು ನಡೆದ ಘಟನೆ. ಇದು ಮಧುರೆಯಲ್ಲಿ ಗಜರಾಜನ ಮೇಲೆ ರಾಘವೇಂದ್ರ ಸ್ವಾಮಿಗಳನ್ನು ಕೂಡಿಸಿ, ಅಲಂಕೃತ ಗಜರಾಜನ ಮೇಲೆ ಕೂಡಿಸಿ ಇಡೀ ಪ್ರಮುಖ ಬೀದಿಯಲ್ಲಿ, ರಾಜ ಬೀದಿಯಲ್ಲಿ ಮೆರವಣಿಗೆ ಮಾಡಿಸ್ತಾರೆ. ಇದೊಂದು ಬಹಳ ವೈಶಿಷ್ಟ್ಯ. ಮತ್ತು ಎರಡನೇದು, ಸಾಕ್ಷಾತ್ ರಾಜ ಮತ್ತು ಮಂತ್ರಿ, ಪುರೋಹಿತರು, ಮಂತ್ರಿ ಇಬ್ಬರು ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ಚಾಮರ ಸೇವೆ ಮಾಡ್ತಾರೆ. ಒಂದು ವಿಷಯ ಅಂತಂದರೆ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ತಾವೇನೇ ನೀಲಕಂಠ ದೀಕ್ಷಿತರಿಗೆ ವಿದ್ವಚ್ಚೂಡಾಮಣಿ ಅಂಥೇಳಿ ಅವರಿಗೊಂದು ಬಿರುದು ಕೊಡ್ತಾರೆ, ವಿದ್ವಚ್ಚೂಡಾಮಣಿ ಅಂತ. ನನ್ನ ಜೊತೆ ಇಷ್ಟು ಚರ್ಚೆ ಮಾಡಿದ್ರಿ, ಬೇಕಾಷ್ಟು ಜ್ಞಾನವನ್ನು ಪಡೆದಿದ್ದೀರಿ, ನೀವು ಅಗಾಧವಾದಂಥ ಜ್ಞಾನವನ್ನು ಪಡೆದಿದ್ದೀರಿ ಅಂಥೇಳಿ ವಿದ್ವಚ್ಚೂಡಾಮಣಿ ಅಂತ ರಾಘವೇಂದ್ರ ಸ್ವಾಮಿಗಳೇ ನೀಲಕಂಠ ದೀಕ್ಷಿತರಿಗೆ ಒಂದು ವಿಶೇಷವಾದಂಥ ಪದವಿಯನ್ನು ಕೊಡ್ತಾರೆ, ಪ್ರಶಸ್ತಿಯನ್ನು ಕೊಡ್ತಾರೆ. ಇದು ರಾಘವೇಂದ್ರ ಸ್ವಾಮಿಗಳಿದ್ದಂಥ ಒಂದು ವೈಶಿಷ್ಟ್ಯ. ತಮ್ಮಲ್ಲಿ ಯಾರು ಚರ್ಚೆ ಮಾಡ್ತಿದ್ದರೆ ಅವ್ರಿಗೆ ಅವಮಾನ ಮಾಡ್ತಾ ಇರಲಿಲ್ಲ, ಅವ್ರನ್ನ ಹೀಯಾಳಿಸ್ತಾ ಇರಲಿಲ್ಲ, ಅವ್ರನ್ನ ಕೀಳಾಗಿ ಕಾಣ್ತಾ ಇರಲಿಲ್ಲ. ಅವರು ವಿಚಾರ ಏನಿತ್ತು ಅವ್ರಿಗೆ ನಿಜವಾಗ್ಲೂ ಮನನ ಮಾಡಬೇಕು, ಸತ್ಯ ಏನು ಅಂತ ಮನನ ಮಾಡಬೇಕಷ್ಟೇ. ಅವರು ತಿಳ್ಕೊಂಡಂಥ ವೇದ ಆಗಲಿ, ಉಪನಿಷತ್ತಾಗಲಿ, ಪುರಾಣಗಳಾಗಲಿ, ಸಾಹಿತ್ಯಗಳಾಗಲಿ, ಅದರ ಹಿನ್ನೆಲೆ ನಿಜವಾದ ಸತ್ಯ ಏನು, ಆ ಸತ್ಯವನ್ನು ಅರಿವು ಮಾಡಿಕೊಡ್ತಿದ್ರು. ಅಷ್ಟೇ ಇವ್ರ ವಿಷಯ ಹೊರತು ಅವರನ್ನು ಸೋಲಿಸಬೇಕು, ಅವ್ರಿಗೆ ಅವಮಾನ ಮಾಡಬೇಕು, ಈ ವಿಷಯ ಇಲ್ಲವೇ ಇಲ್ಲ. ಯಾರು ತಮ್ಮಲ್ಲಿ ಚರ್ಚೆ ಮಾಡಿದ್ರು ಕೂಡ ಅವ್ರನ್ನ ಸತ್ಕಾರ ಮಾಡ್ತಿದ್ರು, ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾಯಿದ್ರು ರಾಯರು. ಇದು ಇಡೀ ಜೀವನದಲ್ಲಿ ನೋಡ್ತೇವೆ ನಾವು. ಇದು ರಾಯರ ಒಂದು ವೈಶಿಷ್ಟ್ಯ. ಆ ಸಭೆಯಲ್ಲಿ ನಡೆದಿದ್ದು. ಕಡೆಗೆ ರಾಜ 2 ಪಟ್ಟಣಗಳನ್ನು ಅವರಿಗೆ ಜಹಿಗೀರಿ ಕೊಟ್ಟ ಅಂಥೇಳಿ ಕೂಡ ಉಲ್ಲೇಖ ಇದೆ. ಇದು ಇತಿಹಾಸದಲ್ಲಿ ಇದ್ದಂಥದ್ದು. ರಾಯರು ಎಲ್ಲಿ ಹೋದರೂ ಕೂಡ
ತಮ್ಮ ಒಂದು ಧರ್ಮದ ವಿಚಾರ, ಹರಿಯ ವೈಭವ ಮತ್ತು ನಾವು ಯಾವ ರೀತಿ ನಡ್ಕೋಬೇಕು, ಭಗವಂತನಲ್ಲಿ ಯಾವ ರೀತಿ ಭಕ್ತಿ ಮಾಡಬೇಕು, ಭಕ್ತಿಗೆ ಹೇಗೆ ಭಗವಂತ ಮರುಗು ಬಿಡ್ತಾನೆ, ನಮ್ಮ ಪಾಂಡಿತ್ಯ, ನಮ್ಮ ಒಂದು ಕುಲ, ನಮ್ಮ ಒಂದು ಅಧಿಕಾರ, ಇದ್ಯಾವುದಕ್ಕೂ ಭಗವಂತ ಬಗ್ಗುವಂಥವನಲ್ಲ. ಭಗವಂತ ಒಂದೇ, ಭಕ್ತಿಗೆ ತಾನು ಅನುಗ್ರಹ ಮಾಡಿಬಿಡ್ತಾನೆ. ವಿಷಯವನ್ನು ಎಲ್ಲೂ ಹೋದರೂ ಸ್ಥಾಪನೆ ಮಾಡ್ತಿದ್ರು. ಯಾರ್ಯಾರು ರಾಘವೇಂದ್ರ ಸ್ವಾಮಿಗಳ ಸಂಪರ್ಕಕ್ಕೆ ಬರ್ತಿದ್ರೋ, ಯಾರ್ಯಾರು ಅವ್ರನ್ನ ದರ್ಶನ ಮಾಡ್ತಿದ್ರು, ನಿಜವಾಗ್ಲೂ ಅವರು ಪರಿವರ್ತನೆ ಆಗ್ತಿದ್ರು ಅಂಥೇಳಿ ಇತಿಹಾಸ ಹೇಳುತ್ತೆ.